ನಾಲ್ಕನೇ ದಿನ ಎಸ್ಐಟಿ ಅಧಿಕಾರಿಗಳಿಗೆ ನಿರಾಸೆ. 7-8ರಲ್ಲಿ ಸಿಗಲಿಲ್ಲ ಏನೂ ಸಾಕ್ಷ್ಯ. ಪಾಯಿಂಟ್ 8ರಲ್ಲಿ ಅಸ್ಥಿ ಇಲ್ಲ, ಪಂಜರವೂ ಇಲ್ಲ. ನಾಲ್ಕನೇ ದಿನ ಎಸ್ಐಟಿ ಅಧಿಕಾರಿಗಳಿಗೆ ಭಾರೀ ನಿರಾಸೆ. 7-8ರಲ್ಲಿ ಏನೂ ಸಿಕ್ಲಿಲ್ಲ ಸಾಕ್ಷ್ಯ. ಅಲ್ಲ, ನೀವೇ ಹೋಗಿ ಊತಿಟ್ಟು ತೆಗೆದಂಗೆ ಹೇಳ್ತಾ ಇದ್ದೀರಾ 7-8ರಲ್ಲಿ ಸಿಕ್ಕಿಲ್ಲ ಅಂತ ಹೇಳಿ. ಅವನು ಎಷ್ಟೋ ವರ್ಷಗಳ ಹಿಂದೆ ಊತಿಟ್ಟಿರುವಂಥದ್ದು. ಹುಡುಕಬೇಕು. ನಿನ್ನೆ ಒಂದಿನ ಸಿಕ್ತು ಅನ್ನೋ ಕಾರಣಕ್ಕೆ ಇವತ್ತು ಸಿಗಬೇಕು ಅನ್ನೋದೇನಿಲ್ಲ. ನಾಲ್ಕನೇ ದಿನ ಎಸ್ಐಟಿ ಅಧಿಕಾರಿಗಳಿಗೆ ಭಾರಿ ನಿರಾಸೆ ಆಗಿದ್ದು. 7-8ರಲ್ಲಿ ಸಾಕ್ಷಿಗಳೇನೂ ಸಿಕ್ಕಿಲ್ಲ. ಪಾಯಿಂಟ್ 8ರಲ್ಲಿ ಅಸ್ಥಿಯೂ ಇಲ್ಲ, ಪಂಜರವೂ ಇಲ್ಲ. 7 ಮತ್ತು 8ರಲ್ಲಿ ಏನೂ ಸಿಗದಂತಹ ಕಾರಣ ಸರ್ಚಿಂಗ್ ಅಂತ್ಯವಾಗಿದೆ. ನಾಳೆ ಪಾಯಿಂಟ್ 9ರತ್ತ ಎಸ್ಐಟಿ ತನಿಖೆಯ ಚಿತ್ತವಾಗಿದೆ. ಶೋಧ ಕಾರ್ಯವನ್ನ ಮುಗಿಸಿ ಕಚೇರಿಗೆ ತೆರಳಿದಂತಹ ಅಧಿಕಾರಿಗಳು ಮತ್ತಿನ್ನೇನು ಮಾಡಬೇಕು? ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೋಚಕ ವಿಚಾರಗಳು ಹೊರಗೆ ಬರ್ತಾ ಇದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಈಗ ಎಸ್ಐಟಿ ತನಿಖಾ ತಂಡ ಒಂದು ಶೋಧ ಕಾರ್ಯವನ್ನ ಮುಂದುವರಿಸಿರುವಂಥದ್ದು. 7 ಮತ್ತು 8ರಲ್ಲಿ ಯಾವುದೇ ರೀತಿಯ ಕಳೇಬರ ಸಿಕ್ಕಿಲ್ಲ. ಎಲ್ಲ ಕಡೆಗೂ ಸಿಗಲೇಬೇಕು ಅನ್ನೋದೇನಿಲ್ಲ. ನಾಲ್ಕನೇ ದಿನ ಎಸ್ಐಟಿ ಅಧಿಕಾರಿಗಳಿಗೆ ಭಾರಿ ನಿರಾಸೆ ಆಗಿದೆ. 7-8ರಲ್ಲಿ ಏನೂ ಸಿಕ್ಕಿಲ್ಲ ಸಾಕ್ಷ್ಯ. ಪಾಯಿಂಟ್ 8ರಲ್ಲಿ ಅಸ್ಥಿಯೂ ಇಲ್ಲ, ಪಂಜರವೂ ಇಲ್ಲ, ಸುಮ್ಮನೆ ಹಾಕೊಂಡು ಬಂದಿದ್ದಾರೆ. 7 ಮತ್ತು 8ರಲ್ಲಿ ಈಗ ಏನೂ ಸಿಗದ ಕಾರಣ ಸರ್ಚಿಂಗ್ ಅಂತ್ಯವಾಗಿದೆ ಇವತ್ತಿಗೆ. ನಾಳೆ ಮತ್ತಿದೆ ಸರ್ಚಿಂಗು. ನಾಳೆ ಪಾಯಿಂಟ್ 9ರತ್ತ ಎಸ್ಐಟಿ ಅಧಿಕಾರಿಗಳು ಚಿತ್ತವನ್ನ ಹೊರಡಿಸಿದ್ದು ಶೋಧ ಕಾರ್ಯವನ್ನ ಮುಗಿಸಿ ಕಚೇರಿಯತ್ತ ಎಲ್ಲರೂ ಕೂಡ ತೆರಳ್ತಾ ಇರುವಂಥದ್ದು. ಡ್ಯೂಟಿ ಟೈಮ್ ಮುಗೀತಲ್ಲ. ಡ್ಯೂಟಿ ಟೈಮ್ ಮುಗಿದಿದ್ದಕ್ಕೆ ಎಲ್ಲರೂ ಕೂಡ ಇವತ್ತಿಗೆ ಸಾಕು, ನಾಳೆ ನೋಡೋಣ ಅಂತ ಹೇಳಿ ನಾಳೆ 9-10ರಲ್ಲಿ ಏನು ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಸ್, ಫ್ರೀಡಮ್ ಟಿವಿಯ ತಂಡ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿರುವಂತಹ ಸತ್ಯಾಸತ್ಯತೆಯನ್ನು ಹುಡುಕುವಂತಹ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.